ವಿವಾದಿತ ಇನಾಂ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಆವರಣದಲ್ಲಿ ಹೊಸದೊಂದು ವಿವಾದ ಹುಟ್ಟುಕೊಂಡಿದೆ. ನಿಷೇಧಿತ ಸ್ಥಳದಲ್ಲಿ ಮಾಂಸಾಹಾರ ಸೇವನೆ ಮಾಡಿದ್ದಾರೆ ಅಂತ ಹಿಂದೂ ಸಂಘಟನೆಗಳು ಕೆರಳಿ ಕೆಂಡವಾಗಿವೆ. ಹೋಮ ಮಾಡೋದು ಹೋಮ ಮಂಟಪದ ಪಕ್ಕದಲ್ಲೇ ಮಾಂಸಾಹಾರ ಸೇವನೆ ಮಾಡ್ತಾರೆ. ಬಾಬಾ ಬುಡನ್ ದರ್ಗಾದಲ್ಲಿ ಮತ್ತೆ ವಿವಾದದ ಸದ್ದು. ನಿಷೇಧಿತ ಸ್ಥಳದಲ್ಲಿ ಮಾಂಸಾಹಾರದ ವಿಡಿಯೋ ವೈರಲ್. ಚಿಕ್ಕಮಗಳೂರಿನ ಇನಾಂ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ವಿಷಯವಾಗಿ ಒಂದಲ್ಲ ಒಂದು ವಿವಾದಗಳು ಸೃಷ್ಟಿಯಾಗ್ತಾನೆ ಇವೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾಗಿದ್ದ ಈ ಧಾರ್ಮಿಕ ಕೇಂದ್ರದ ಸುತ್ತ ವಿವಾದಗಳ ಸರಮಾಲೆಯೇ ಇದೆ. ಈ ಕ್ಷೇತ್ರ ನಮಗೆ ಸೇರಿದ್ದು ಅಂತ ಎರಡೂ ಸಮುದಾಯದವರು ವಾದ ಮಾಡ್ತಾನೆ ಇದ್ದಾರೆ. ಇದರ ಮಧ್ಯೆ ಈಗ ಮಾಂಸಾಹಾರದ ವಿವಾದವೊಂದು ಹೊತ್ತಿಕೊಂಡಿದೆ. ವಿವಾದಿತ ಇನಾಂ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಪ್ರದೇಶದ 200 ಮೀಟರ್ ವ್ಯಾಪ್ತಿಯಲ್ಲಿ ಮಾಂಸಾಹಾರ ಸೇವನೆ ಮಾಡುವಂತಿಲ್ಲ. ಸ್ವತಃ ಜಿಲ್ಲಾಡಳಿತವೇ ನಿಷೇಧ ಹೇರಿದೆ. ಆದ್ರೀಗ ನಿಷೇಧಿತ ಹೋಮ ಮಂಟಪದ ಪಕ್ಕದಲ್ಲೇ ಮುಸ್ಲಿಂ ಕುಟುಂಬವೊಂದು ಮಾಂಸಾಹಾರ ಸೇವಿಸುತ್ತಿದ್ದಾರೆ ಎನ್ನಲಾದ ವಿಡಿಯೋ ವೈರಲ್ ಆಗಿದೆ. ಯಾವಾಗ ವಿಡಿಯೋ ಹರಿದಾಡೋದಕ್ಕೆ ಶುರುವಾಯಿತೋ ಹಿಂದೂ ಸಂಘಟನೆಗಳು ಕೆರಳಿ ಕೆಂಡವಾಗಿವೆ. ಇದು ದೊಡ್ಡ ಸುದ್ದಿ ಆಗ್ತಾ ಇದ್ದಂತೆ ತಹಶೀಲ್ದಾರ್ ಹಾಗೂ ತಾಲೂಕು ಪಂಚಾಯಿತಿ ಇಒ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಅಧಿಕಾರಿಗಳು ಮಾಂಸಾಹಾರ ಅಲ್ಲ ಎಂದಿದ್ದು ಪಲಾವ್ ಮತ್ತು ಉಪ್ಪಿಟ್ಟು ಎಂದಿದ್ದಾರಂತೆ. ಇದರಿಂದ ಹಿಂದೂ ಸಂಘಟನೆ ಕಾರ್ಯಕರ್ತರು ಮತ್ತಷ್ಟು ಕೆರಳಿದ್ದಾರೆ. ಮಾಂಸಾಹಾರ ಅನ್ನೋದಕ್ಕೆ ನಮ್ಮ ಬಳಿ ಸಾಕ್ಷಿ ಇದೆ ಅಂತ ಕಿಡಿಕಾರಿದ್ರು. ಹೋಮ ಮಾಡೋದು ಹೋಮ ಮಂಟಪದ ಪಕ್ಕದಲ್ಲೇ ಮಾಂಸಾಹಾರ ಸೇವನೆ ಮಾಡ್ತಾ ಇದ್ರು. ನಮ್ಮ ಕಣ್ಣಿಗೆ ನಮ್ಮ ಮುಂದೆನೇ ಸಿಕ್ಕಿದ್ದಾರೆ. ಅಲ್ಲಿ ತಹಸೀಲ್ದಾರ್ ಇದ್ರು, ಹಾಗೆಯೇ ಇಒ ಇದ್ರು, ಪೊಲೀಸ್ ಅಧಿಕಾರಿಗಳಿದ್ರು. ನಾವು ಓದ್ ತಗೊಂಡು ಯಾಕೆ ಕೊಡೋದು? ಓದ್ವಿ ಹೋಗಿರೋದು ಇಬ್ರು ನೋಡಿದ ತಕ್ಷಣ ಅಲ್ಲಿ ಮಾಂಸಾಹಾರ ಸೇವನೆ ಮಾಡಿದ್ವಿ. ವಿಡಿಯೋ ಇದೆ, ರೆಕಾರ್ಡ್ ಇದೆ. ಇನ್ನು ಈ ಬಾರಿ ಕಾರ್ತಿಕ ಮಾಸ ಶುರುವಾದ್ರೂ ಕೂಡ ದತ್ತಪೀಠದಲ್ಲಿ ದತ್ತಮಾಲಾ ಅಭಿಯಾನಕ್ಕೆ ಅನುಮತಿ ನೀಡಿಲ್ಲ ಅಂತ ದತ್ತಪೀಠ ಸೇವಾ ಸಮಿತಿ ಆರೋಪಿಸಿದೆ. ಹೊಸ ಆಚರಣೆಗಳು ಯಾವುದಿಲ್ಲ. ಹೊಸ ಆಚರಣೆಗೆ ಇವ್ರು ಬೇಕಾದ್ರೆ ಅಬ್ಜೆಕ್ಷನ್ ಮಾಡ್ಬೋದು ಜಿಲ್ಲಾಡಳಿತ, ಆದರೆ ಇದಕ್ಕೆ ಮಾಡಬಾರ್ದು. ಇದನ್ನು ಮಾಡೋದ್ರಿಂದ ಈ ಹಳೆ ಆಚರಣೆನ ತಡೆಯೋದ್ರ ಮೂಲಕ ಎಲ್ಲೋ ನಮಗೆ ಈ ತಾಲಿಬಾನಿ ಸರ್ಕಾರ ಥರ ಆಗ್ತಾ ಇದೆಯೋ ಅನ್ನೋ ಅನುಮಾನಗಳು ಕೂಡಿ ಬರ್ತದೆ. ಹಾಗಾಗಿ ದಯವಿಟ್ಟು ನಾಳೆಯ ಕಾರ್ಯಕ್ರಮ ಯಾವುದೇ ಅಡಚಣೆ ಇಲ್ಲದಲೇ ಜಿಲ್ಲಾಡಳಿತ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಒಟ್ನಲ್ಲಿ ವಿವಾದಿತ ಸ್ಥಳದಲ್ಲಿ ಹೊಸ ವಿವಾದವೊಂದು ಹುಟ್ಟಿಕೊಂಡಿದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. ನವೆಂಬರ್ ತಿಂಗಳು ಶುರುವಾಯಿತು ಅಂದ್ರೆ ಕನ್ನಡಿಗರಿಗೆ ನಿತ್ಯವೂ ಹಬ್ಬ. ರಾಜ್ಯದುದ್ದಗಲಕ್ಕೂ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಆಚರಿಸುತ್ತಿದ್ದಾರೆ. ಕನ್ನಡಾಂಬೆ ಸಂಭ್ರಮದ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ನಡೆ ಕನ್ನಡ, ನುಡಿ ಕನ್ನಡ, ಉಸಿರು ಕನ್ನಡ, ಜೀವ ಕನ್ನಡ. ಇದು ಕನ್ನಡಿಗರ ಪ್ರತಿಯೊಬ್ಬರ ಮಾತು. ಕನ್ನಡ ಅಂದ್ರೆ ಇದೊಂದು ಭಾಷೆ ಮಾತ್ರವಲ್ಲ, ಜೀವ ಭಾಷೆ, ಬದುಕು ಕೊಟ್ಟ ಭಾಷೆ, ಭಾವನೆಗಳನ್ನ ಬೆಸೆದ ಭಾಷೆ, ಲಕ್ಷಾಂತರ ಭಾಷೆಗಳ ಮಧ್ಯೆ ಕನ್ನಡದ ಕಿಡಿ ಹೊತ್ತಿಸಿದ ಭಾಷೆ. ಹೀಗಾಗಿ ಇವತ್ತು ಇಡೀ ಕರುನಾಡಲ್ಲಿ ಕನ್ನಡದ ಡಿಂಡಿಮ ಮೊಳಗ್ತಿದೆ. ಕರುನಾಡಿನ ಪ್ರತಿ ಕನ್ನಡಿಗನೂ ಕೂಡ ಹೆಮ್ಮೆಯಿಂದ ಕನ್ನಡದ ಪತಾಕೆ ಹಾರಿಸುತ್ತಿದ್ದಾರೆ. 70ನೇ ಕನ್ನಡ ರಾಜ್ಯೋತ್ಸವವನ್ನ ಕರುನಾಡಿನ ಗಲ್ಲಿ ಗಲ್ಲಿಯಲ್ಲೂ ಸಂಭ್ರಮದಿಂದಲೇ ಆಚರಿಸಲಾಯಿತು. ಕನ್ನಡಾಂಬೆಯ ಗುಣಗಾನ ನಡೆಯುತ್ತಿರೋ ಈ ಹೊತ್ತಲ್ಲೇ ನಾಡದ್ರೋಹಿಗಳು ಕೇಕಿಯನ್ನು ಹಾಕಿದ್ದಾರೆ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಅದು ಕನ್ನಡ. ಕನ್ನಡ 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 ರಾಜ್ಯೋತ್ಸವವನ್ನ ನಾಡಿನುದ್ದಕ್ಕೂ ಸಂಭ್ರಮದಿಂದ ಆಚರಿಸಲಾಯಿತು. ಬೆಳಗಾವಿಯಲ್ಲೂ ಕೂಡ ಮಧ್ಯರಾತ್ರಿಯಿಂದಲೇ ಕನ್ನಡದ ಸಂಭ್ರಮಾಚರಣೆ ಜೋರಾಗಿತ್ತು. ಚೆನ್ನಮ್ಮ ವೃತ್ತದಲ್ಲಿ ಮಧ್ಯರಾತ್ರಿ 12 ಗಂಟೆಗೆ ಕೇಕ್ ಕತ್ತರಿಸಿ ವಿವಿಧ ಕನ್ನಡ ಪರ ಸಂಘಟನೆಗಳು ಕನ್ನಡದ ಪತಾಕೆ ಹಾರಿಸಿದ್ರು. ಕತ್ತಲ ರಾತ್ರಿಯಲ್ಲಿ ಸೇರಿದ ಸಾವಿರಾರು ಮಂದಿ ಕನ್ನಡಮ್ಮನ ಸಂಭ್ರಮದಲ್ಲಿ ಕುಣಿದು ಕುಪ್ಪಳಿಸಿದ್ರು. ಕನ್ನಡ ರಾಜ್ಯೋತ್ಸವ ಬಂತು ಅಂದ್ರೆ ಬೆಳಗಾವಿಯಲ್ಲಿ ನಾಡದ್ರೋಹಿಗಳ ಹುನ್ನಾರ ಶುರುವಾಗಿತ್ತು. ಗಡಿಯಲ್ಲಿ ಬಾಲ ಬಿಚ್ಚಿದ್ದ ಶಿವಸೇನೆ ಮತ್ತು ಎಂಇಎಸ್ ಪುಂಡರು ನಿಪ್ಪಾಣಿ ತಾಲೂಕಿನ ಕೊಂಕನೊಳ್ಳಿ ಗಡಿ ನುಗ್ಗೋದಕ್ಕೆ ಎನ್ನೆಲದ ಸರ್ಕಸ್ ಮಾಡಿದ್ರು. 50 ಜನರ ಗುಂಪಿನೊಂದಿಗೆ ಆಗಮಿಸಿದ ನಾಡದ್ರೋಹಿ ಸಂಜಯ್ ಪವಾರ್ ಟೀಮ್ನನ್ನ ಪೊಲೀಸರು ಗಡಿಯಲ್ಲೇ ಲಾಕ್ ಮಾಡಿದ್ರು. ಇನ್ನು ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರು ಪುಂಡಾಟ ಮೆರೆದಿದ್ದಾರೆ. ಕನ್ನಡಿಗರು ರಾಜ್ಯೋತ್ಸವದ ಸಂಭ್ರಮದಲ್ಲಿದ್ರೆ ಎಂಇಎಸ್ ಕಾರ್ಯಕರ್ತರು ಸಂಭಾಜಿ ವೃತ್ತದಿಂದ ಕರಾಳ ಮೆರವಣಿಗೆ ನಡೆಸಿದ್ರು.
ಯಾವುದೇ ಅನುಮತಿ ಇಲ್ಲದಿದ್ರೂ ಕೂಡ ಕಪ್ಪು ಬಾವುಟ ಕಪ್ಪು ಬಟ್ಟೆ ಧರಿಸಿ ಒದ್ದಟತನ ಮೆರೆದ್ರು. ದುರಂತ ಅಂದ್ರೆ ಕರಾಳ ದಿನ ಆಚರಣೆಗೆ ಬಂದಿದ್ದ ಎಂಇಎಸ್ ನಾಯಕ ಶುಭಂ ಶೆಳಕೆ ಜೊತೆಗೆ ಪೊಲೀಸ್ ಅಧಿಕಾರಿಯೊಬ್ಬರು ಸೆಲ್ಫಿ ತೆಗೆದುಕೊಂಡಿದ್ದಾರೆ. ಬೆಳಗಾವಿಯಲ್ಲಿ ಎಂಇಎಸ್ ಮುಖಂಡರು ಮಾಡಿದ ಪುಂಡಾಟಕ್ಕೆ ರಾಜಕೀಯ ನಾಯಕರು ಎಚ್ಚರಿಕೆ ಕೊಟ್ಟಿದ್ದಾರೆ. ಬ್ರಿಟಿಷರಿಗೆ ಹೆದರದೇ ಇರತಕ್ಕಂತ ಬೆಳಗಾವಿ ಇನ್ನು ಮಹಾರಾಷ್ಟ್ರದವರಿಗೆ ಹೆದರುವಂತ ಪ್ರಶ್ನೆನೇ ಉದ್ಭವ ಆಗಲ್ಲ. ಆದ ಕಾರಣ ಅವರೇನು ಮಹಾರಾಷ್ಟ್ರದವರು ಬೆಳಗಾವಿಯನ್ನೇನು ಕೇಳ್ತಾ ಇದ್ದೀರಿ, ಇದನ್ನೇ ನಿಮ್ಮ ಮಂಡ ಆಟವನ್ನ ಮುಂದುವರಿಸಿದ್ದಾದ್ರೆ ಮುಂಬೈಯನ್ನ ಕರ್ನಾಟಕಕ್ಕೆ ಸೇರಿಸಿ ಅನ್ನುವಂತ ಒಂದು ಸಂದರ್ಭ ಬರಬಹುದು. ಎಂಇಎಸ್ ಅವ್ರಿಗೆ ಏನ್ರಿ ಇದೆ ಯೋಗ್ಯತೆ? ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವ್ರಿಗೆ ಏನ್ ಸಂಬಂಧ ಇದೆ? ಕರ್ನಾಟಕ ರಾಜ್ಯ ನಮ್ದು, ಅವರಿಗೆ ಇಲ್ಲಿ ಯಾವುದೇ ಆದ್ಯತೆ ಇಲ್ಲ. ಕನ್ನಡ ನಾಡು ನಮ್ದು, ಬೆಳಗಾಂ ನಮ್ದು, ನಮ್ಮ ರಾಜ್ಯಕ್ಕೆ ಸೇರಿ. ಬಾಗಲಕೋಟೆಯಲ್ಲೂ ಕನ್ನಡ ರಾಜ್ಯೋತ್ಸವ ಸಡಗರ ಜೋರಾಗಿತ್ತು. ಜಿಲ್ಲಾ ಕ್ರೀಡಾಂಗಣದಲ್ಲಿ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಧ್ವಜಾರೋಹಣ ನೆರವೇರಿಸಿದ್ರು. ಈ ವೇಳೆ ಶಾಲಾ ಮಕ್ಕಳು, ಪೊಲೀಸರು ಪಥಸಂಚಲನ ಮಾಡಿ ಗೌರವ ಸಲ್ಲಿಸಿದ್ರು. ನವೆಂಬರ್ ಬಂತಂದ್ರೆ ತಿಂಗಳ ಪೂರ್ತಿ ಕನ್ನಡ ಹಬ್ಬದ್ದೇ ಕಲರವ. ಹುಬ್ಬಳ್ಳಿಯ ಸಿದ್ಧಾರೂಢ ಮಠದಲ್ಲಿ ರಾಜ್ಯೋತ್ಸವ ಆಚರಿಸಲಾಯಿತು. ಭುವನೇಶ್ವರಿ ತಾಯಿಗೆ ಪೂಜೆ ಸಲ್ಲಿಸಿ ಭವ್ಯ ಮೆರವಣಿಗೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ, ಮೇಯರ್ ಜ್ಯೋತಿ ಪಾಟೀಲ್ ಮತ್ತಿತರರು ಭಾಗಿಯಾಗಿದ್ರು. ವಿವಿಧ ಕಲಾ ತಂಡಗಳು ರಾಜ್ಯೋತ್ಸವದ ಸಂಭ್ರಮಕ್ಕೆ ಮೆರುಗು ತಂದವು. ಕೊಪ್ಪಳದಲ್ಲೂ ಕನ್ನಡ ರಾಜ್ಯೋತ್ಸವ ಡಿಂಡಿಮ ಜೋರಾಗೇ ಇತ್ತು. ಗೊಳದಳ್ಳಿಯಲ್ಲಿ ಇಡೀ ಊರಿನ ಗ್ರಾಮಸ್ಥರು ಸೇರಿ ಕನ್ನಡ ನಾಡಿನ ಮಹಾನೀಯರ ವೇಷ ತೊಟ್ಟು ಡೊಳ್ಳು ಭಾಜ ಭಜಂತ್ರಿಯೊಂದಿಗೆ ಮೆರವಣಿಗೆ ಮಾಡಿದ್ರು. ಇನ್ನು ವಿಜಯನಗರದಲ್ಲೂ ಕನ್ನಡ ರಾಜ್ಯೋತ್ಸವವನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ಸಚಿವ ಜಮೀರ್ ಅಹಮದ್ ಖಾನ್, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ನೆರವೇರಿಸಿದ್ರು. ಕೋಟೆನಾಡು ಚಿತ್ರದುರ್ಗದಲ್ಲಿ ಕನ್ನಡದ ಕಂಪು ಜೋರಾಗಿ ಬೀಸಿದೆ. ಎಲ್ಲೆಲ್ಲೂ ಕೆಂಪು ಹಳದಿ ಬಾವುಟಗಳು ರಾರಾಜಿಸಿದ್ದು, ಪೊಲೀಸ್ ಮೈದಾನದಲ್ಲಿ ಸಚಿವ ಡಿ ಸುಧಾಕರ್ ಧ್ವಜಾರೋಹಣ ನೆರವೇರಿಸಿದ್ರು. ಗದಗದಲ್ಲೂ ಕನ್ನಡ ಹಬ್ಬದ ಸಂಭ್ರಮ ಕಳೆಗಟ್ಟಿತ್ತು. ಸಚಿವ ಎಚ್.ಕೆ. ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದ್ರು. ಆದರೆ ಪರೇಡ್ ವೇಳೆ ಎಂಟ್ರಿ ಕೊಟ್ಟ ಮಂಗವೊಂದು ಮಂಗನಾಟವಾಡಿದೆ. ಪರೇಡ್ ವೀಕ್ಷಣೆ ಮಾಡ್ತಿದ್ದ ವ್ಯಕ್ತಿಗೆ ಡಿಚ್ಚಿ ಕೊಟ್ಟಿದೆ. ಇಡೀ ಕರುನಾಡಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಜೋರಾಗಿದೆ. ಬಳ್ಳಾರಿಯ ಮುನ್ಸಿಪಲ್ ಮೈದಾನದಲ್ಲಿ ಸಚಿವ ರಹೀಂ ಖಾನ್ ಧ್ವಜಾರೋಹಣ ಮಾಡಿದ್ರು. ಇನ್ನು ಹಾವೇರಿ ಜಿಲ್ಲೆಯಲ್ಲೂ ರಾಜ್ಯೋತ್ಸವದ ಸಂಭ್ರಮ ಮುಗಿಲು ಮುಟ್ಟಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಬಾವುಟ ಹಾರಿಸಿದ್ರು. ನಂತರ 13ಕ್ಕೂ ಹೆಚ್ಚು ತಂಡಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು.